ಫ್ಲೈಟ್ ಹತ್ತುವಂತಹ ಸಂದರ್ಭದಲ್ಲಿ ತಾನೊಬ್ಬ ಉಗ್ರನೆಂದು ಪ್ರಯಾಣಿಕ ಹೇಳಿರುವಂತದ್ದು ಪ್ರಯಾಣಿಕರ ಮಾತಿಗೆ ಬೆಚ್ಚಿ ಬಿದ್ದಂತ ಏರ್ ಇಂಡಿಯಾ ಸಿಬ್ಬಂದಿ ಫ್ಲೈಟ್ ಅನ್ನು ಹತ್ತುವಂತಹ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕ ನಾನೊಬ್ಬ ಟೆರರಿಸ್ಟ್ ಅಂತ ಹೇಳಿದ್ದಾನೆ. ಆತನ ಮಾತನ್ನ ಕೇಳಿ ಅಲ್ಲಿ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಏರ್ ಇಂಡಿಯಾ ಸಿಬ್ಬಂದಿಯಿಂದ ಭದ್ರತಾ ಪಡೆಗೆ ನಂತರ ಮಾಹಿತಿ ಹೋಯಿತು. ಬೆಂಗಳೂರಿನಿಂದ ಲಕ್ನೋಗೆ ಹೊರಟಿದ್ದಂತ ಆರೋಪಿ ಆದರ್ಶ್ ಆದ್ರೆ ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ ವಾಪಸ್ ಹೋಗ್ತಾ ಇದ್ದ. ಆಗ ಪ್ರಯಾಣಿಕ ಫ್ಲೈಟ್ ಹತ್ತದ ಬಗ್ಗೆ ಭದ್ರತಾ ಸಿಬ್ಬಂದಿ ಅಲ್ಲಿ ಏನಿರ್ತಾರೆ ಅವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಬರ್ತಿಲ್ಲ, ಯಾಕೆ ಹತ್ತಿಲ್ಲ ಅಂತ. ಕೊನೆ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ ಹೋಗ್ತಿದ್ದಂತ ಈತನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಈತ ಈ ವೇಳೆ ನಾನೊಬ್ಬ ಉಗ್ರ ಅಂತ ಹೇಳಿದ್ದಾನೆ, ನಾನು ಟೆರರಿಸ್ಟ್ ಅಂತ ಹೇಳಿದ್ದಾನೆ. ಅಲ್ಲಿದ್ದಂಥ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಈಗ ಒಪ್ಪಿಸಿದ್ದಾರೆ ಸಿಬ್ಬಂದಿ. ಆದರ್ಶ್ ಕುಮಾರ್ ಸಿಂಗ್ ಎಂಬಾತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ 17ರಂದು ಲಕ್ನೋಗೆ ಹೊರಟಿದ್ದ ಆದರ್ಶ್ ಕುಮಾರ್. ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ನವೀನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ನವೀನ್, ಈತನ ಉತ್ತರನೇ ಬಹಳ ವಿಲಕ್ಷಣವಾಗಿದೆ. ಯಾರು ಕೂಡ ಈ ರೀತಿಯಾಗಿ ನಾನೊಬ್ಬ ಟೆರರಿಸ್ಟ್ ಅಂತ ಹೇಳ್ಕೊಂಡು ಹತ್ತೋದು ಅದು ವಾಪಸ್ ಹೋಗೋದು ಕೇಳಿರಲಿಲ್ಲ ಹಿಂದೆ. ಯಾರೀತ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏನ್ ಹೇಳಲ್ಲ ಅಂತ ಎಕ್ಸಾಕ್ಟ್ಲಿ? ಖಂಡಿತ ಅವಿನಾಶ್, ಏನೊಂದು ಏರ್ಪೋರ್ಟ್ ನಲ್ಲಿ ಇಂತಹ ಒಂದು ವಿಚಿತ್ರ ಘಟನೆಗಳು ಆಗಾಗ ನಡೀತಲೇ ಇರ್ತವೆ. ಅದೇ ರೀತಿ ಏನು ಕಳೆದ 17ನೇ ತಾರೀಕು ಸಹ ನಡೆದಿರ್ತಕ್ಕಂಥದ್ದು. ಈತ ಮೂಲತಃ ಏನು ಯುಪಿ ಮೂಲದ ಯುವಕ ಅಂತ ಹೇಳಲಾಗಿದೆ. ಈತ ಏನು ಬೆಂಗಳೂರಿನ ಒಂದು ಆನೇಕಲ್ ಬಳಿ ಒಂದು ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದ. ಜೊತೆಗೆ ಇಲ್ಲಿ ಏನೋ ಒಂದಷ್ಟು ಮಾನಸಿಕವಾಗಿ ಒಂದಷ್ಟು ಒತ್ತಡದಿಂದ ನೊಂದಿದ್ದ ಅಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈತ ಹಿನ್ನೆಲೆ ಇದೆ. ಈತ ಒಬ್ಬ ಪೊಲೀಸ್ ಆಫೀಸರ್ನ ಮಗ ಅಂತ ಸಹ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈತ ಏನು ಲಕ್ನೋಗೆ ಬೆಂಗಳೂರಿನಿಂದ ಹೋಗ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಆ ಫ್ಲೈಟ್ಗೆ ಬೋರ್ಡಿಂಗ್ ಅನ್ನ ಆಗಿ ಒಂದು ಗೇಟ್ ಬಳಿ ಸಹ ಹೋಗಿ ಕೂತಿದ್ದ. ಆದ್ರೆ ಆ ಕೊನೆ ಕ್ಷಣದಲ್ಲಿ ಏನು ಫ್ಲೈಟ್ ಹತ್ತದೆ ವಾಪಸ್ ಬಂದಿರ್ತಕ್ಕಂಥದ್ದು. ಬಂದಂತ ಸಂದರ್ಭದಲ್ಲಿ ಬೋರ್ಡಿಂಗ್ ಆದಂತ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಈತನಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಜೊತೆಗೆ ಒಂದು CISF ಸಿಬ್ಬಂದಿಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ರು. ಈ ವೇಳೆ ಆತನನ್ನ ಏನು ಹಿಡಿದುಕೊಂಡಂತ CISF ಸಿಬ್ಬಂದಿ ಯಾಕೆ ವಾಪಸ್ ಹೋಗ್ತೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಆ ಟೆರರಿಸ್ಟ್ ಗುಂಪಿಗೆ ಸೇರಿದ ವ್ಯಕ್ತಿ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಆ ಮಾಹಿತಿಯನ್ನ ಕೇಳಿದಂತ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಆ ಫ್ಲೈಟ್ ಹೋದ ನಂತರ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಸಹ ಮಾಡಿ ಆ ವೇಳೆ ಇದರ ಬ್ಯಾಗ್ ಅನ್ನು ಸಹ ಚೆಕ್ ಮಾಡಿದ್ದಾರೆ. ಈ ವೇಳೆ ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯಗಳ ಒಂದು ಏನು ಯಾವುದೇ ಒಂದು ಅಂಶಗಳು ಸಹ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇದರನ್ನ ಮಾನಸಿಕವಾಗಿ ಒಂದಷ್ಟು ಒತ್ತಡ ನೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಖಾತ್ರಿ ಪಡಿಸಿಕೊಂಡು ಆತನನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಜೊತೆಗೆ ಪೊಲೀಸರು ಸಹ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ಮುಂದುವರೆಸಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ನವೀನ್.